ನಮಸ್ಕಾರ ಸ್ನೇಹಿತರೆ, ಆಟೋಮೊಬೈಲ್ ಪ್ರಿಯರಿಗೆ, ಕಾರ್ ಪ್ರಿಯರಿಗೆ ಒಂದು ಒಳ್ಳೆ ಸುದ್ದಿ, ಒಂದು ಕೆಟ್ಟ ಸುದ್ದಿ. ಮೊದಲು ಕೆಟ್ಟ ಸುದ್ದಿ ಅದೇನ್ ಗೊತ್ತಾ? ಮಹೀಂದ್ರ XUV 700 ಆ SUV ಇನ್ಮೇಲೆ ಸಿಗಲ್ಲ. ಹಾಗಿದ್ರೆ ಒಳ್ಳೆ ಸುದ್ದಿ ಏನು? ಮಹೀಂದ್ರ XUV 700 ಈಗ XUV 7XO ಆಗಿದೆ. ಎಸ್, ಹಳೆ ಲೆಜೆಂಡರಿ ಕಾರ್ಗೆ ಹೊಸ ಮೇಕಪ್, ಆದ್ರೆ ಇದು ಹೈಟೆಕ್ ವರ್ಲ್ಡ್ ಕ್ಲಾಸ್ ಮೇಕಪ್. ಭಾರತದ ಕಾರ್ಗಳಲ್ಲಿ ಇದುವರೆಗೆ ಕಾಣದ ಮಾಡರ್ನ್ ಟೆಕ್ನಾಲಜಿಗಳನ್ನ ಮಹೀಂದ್ರ ಪರಿಚಯಿಸ್ತಾ ಇದೆ. ಅಷ್ಟೇ ಯಾಕೆ, ಆಟೋಮೊಬೈಲ್ ಕ್ಷೇತ್ರದಲ್ಲಿ ಹೊಸ ಟೆಕ್ನಾಲಜಿಯನ್ನ ಇಡೀ ಜಗತ್ತಿಗೆ ಪರಿಚಯಿಸ್ತಾ ಇದೆ. XUV 7XO ಕೇವಲ ಭಾರತದಲ್ಲಿ ಮಾತ್ರ ಅಲ್ಲ, ಆಸ್ಟ್ರೇಲಿಯಾ ಸೇರಿದ ಹಾಗೆ ಸಾಕಷ್ಟು ಅಂತಾರಾಷ್ಟ್ರೀಯ ಮಾರ್ಕೆಟ್ಗಳಲ್ಲಿ ಭಾರತದ ಕಂಪು ಚೆಲ್ಲಿರೋ ಕಾರ್ ಯಾವುದು? 700 ಇದ್ದಾಗ ಭರ್ಜರಿ ಸಕ್ಸಸ್ ಕಂಡಿರೋ ಲೋ ಕಾಸ್ಟ್ ಲಕ್ಸುರಿ SUV, ಮಿಡಲ್ ಕ್ಲಾಸ್ ಕುಟುಂಬಗಳ ಡ್ರೀಮ್ ಕಾರ್ ಈಗ ಹೊಸ ವರ್ಷಕ್ಕೆ ಹೊಸ ಅವತಾರದಲ್ಲಿ ಬರ್ತಾ ಇದೆ. ಈಗ XO ಆಗಿ 7XO ಆಗಿ ಇದರಲ್ಲಿ ತುಂಬಿರೋ ವರ್ಲ್ಡ್ ಕ್ಲಾಸ್ ಟೆಕ್ನಾಲಜೀಸ್ ಏನು? ಬರೀ 13 ಲಕ್ಷ ರೂಪಾಯಿಗೆ ಶುರುವಾಗುತ್ತೆ ಇಷ್ಟು ದೊಡ್ಡ SUV. ಹೈಟೆಕ್ ಫೀಚರ್ ಗಳನ್ನ ಮಹೀಂದ್ರ ಕೊಡ್ತಿರೋದು ಯಾಕೆ? ಕಳೆದ ವರ್ಷ 3XO ಮಾಡಿದ ಮ್ಯಾಜಿಕ್ ಅನ್ನೇ 7XO ಕೂಡ ಮಾಡುತ್ತಾ? ಎಲ್ಲವನ್ನ ನೋಡ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಮಹೀಂದ್ರ ಒಗ್ಗರಣೆ ಮಂತ್ರ, ಹಳೆ ಕಾರ್ಗಳಿಗೆ ಹೊಸ ಬ್ರ್ಯಾಂಡಿಂಗ್. ಸ್ನೇಹಿತರೆ, ಮೊದಲಿಗೆ 300 ಆದ ಸ್ಟೋರಿ ಕೇಳಿ. 2019ರಲ್ಲಿ ಮಹೀಂದ್ರ XUV 300 ಸಬ್ ಕಾಂಪ್ಯಾಕ್ಟ್ SUV ನ ಲಾಂಚ್ ಮಾಡಿತು. ಸೆಗ್ಮೆಂಟ್ ನಲ್ಲೇ ಬೆಸ್ಟ್ ಫೀಚರ್ಸ್, ನೆಕ್ಸಾನ್ ವೆನ್ಯೂ ಸಾನೆಟ್ ಗಿಂತ ಜಾಸ್ತಿ ಪವರ್, ಜಾಸ್ತಿ ಸೇಫ್ಟಿ, 5 ಸ್ಟಾರ್ ರೇಟಿಂಗ್ ನ ಕಾರ್. ಆದ್ರೆ ಅಂದುಕೊಂಡಷ್ಟು ಸದ್ದು ಮಾಡಲಿಲ್ಲ. ನೆಕ್ಸ್ಟ್ ಏನ್ ಮಾಡ್ತು? ಒಗ್ಗರಣೆ ರೆಡಿ ಮಾಡ್ತು. ಅದಕ್ಕೆ 2024ರಲ್ಲಿ ಅದೇ ಕಾರನ್ನ XUV 3XO ಹೆಸರಲ್ಲಿ ಕಂಪ್ಲೀಟ್ಲಿ ರಿಫ್ರೆಶ್ ಮಾಡಿ ಲಾಂಚ್ ಮಾಡ್ತು. ಈ XUV 3XO ಇದೆಯಲ್ಲ, ಇನ್ಸ್ಟೆಂಟ್ ಸಕ್ಸಸ್. 2025ರ ಅಂತ್ಯಕ್ಕೆ ಕಾರ್ ದೇಶದ ಟಾಪ್ ಸೆಲ್ಲಿಂಗ್ ಕಾಂಪ್ಯಾಕ್ಟ್ SUVಗಳಲ್ಲಿ ಒಂದಾಯ್ತು. ಸೇಲ್ಸ್ ನಲ್ಲಿ ಬರೋಬ್ಬರಿ 38% ಇಯರ್ ಆನ್ ಇಯರ್ ಗ್ರೋತ್ ರೇಟ್ ಇದೆ. ಸಿಟಿ ಗ್ರಾಹಕರು, ಗ್ರಾಮೀಣ ಗ್ರಾಹಕರು ಎಲ್ರಿಗೂ ಫೇವರಿಟ್ ಚಾಯ್ಸ್. ಎಲ್ಲೆಲ್ಲೂ XUV 3XO ಕಾಣಿಸ್ಕೊಳ್ತಾ ಇದೆ. ಆಸ್ಟ್ರೇಲಿಯಾದಲ್ಲೂ ಕೂಡ ಧೂಳೆಬ್ಬಿಸ್ತಾ ಇದೆ. ಇದೇ ಕಾರಣಕ್ಕೆ ಈ ಒಗ್ಗರಣೆ ಫಾರ್ಮುಲಾನ ಮಹೀಂದ್ರ ತನ್ನ ಸಕ್ಸಸ್ಫುಲ್ ಪ್ರೀಮಿಯಂ SUV XUV 700 ತಂದಿದೆ. ಈ ಫಾರ್ಮುಲಾದ ರಿಸಲ್ಟೇ SUV 7XO. 13 ಲಕ್ಷಕ್ಕೆ ಲಕ್ಸುರಿ SUV. ಎಸ್ ಸ್ನೇಹಿತರೆ, ಕೇವಲ 13 ಲಕ್ಷ ರೂಪಾಯಿಗೆ D1 ಸೆಗ್ಮೆಂಟ್ ನ SUV ಕೊಡೋದು ಅಂತ ಹೇಳಿದ್ರೆ, ಇಂಟ್ರೊಡಕ್ಟರಿ ಪ್ರೈಸ್ ನಲ್ಲಿ ಮಹೀಂದ್ರ XUV 7XO ಲಾಂಚ್ ಆಗಿದೆ. ಇದರ ಕಂಪ್ಲೀಟ್ ಪ್ರೈಸ್ ನೋಡ್ತಾ ಹೋಗೋಣ ನಾವು. ಸದ್ಯಕ್ಕೆ ಈ ಲಾಂಚ್ ಯಾಕಿಷ್ಟು ಪ್ರಾಮುಖ್ಯತೆ ಪಡ್ಕೊಳ್ತಾ ಇದೆ ಅನ್ನೋದು ಬಹಳ ಮುಖ್ಯ. ಸ್ನೇಹಿತರೆ, ಮಹೀಂದ್ರ XUV 700 ಇದೆಯಲ್ಲ, ಇದು ಬಜೆಟ್ ಲಕ್ಸುರಿ SUV ಸೆಗ್ಮೆಂಟ್ ನಲ್ಲಿ ಏಕಸ್ವಾಮ್ಯ ಮೆರಿತಾ ಇರೋ ಕಾರ್. ಇಷ್ಟು ಕಮ್ಮಿ ಬೆಲೆಯಲ್ಲಿ ಇಷ್ಟು ಲಕ್ಸುರಿ ಜೊತೆಗೆ ಆಫ್ ರೋಡಿಂಗು ಮಾಡುವಷ್ಟು ಪರ್ಫಾರ್ಮೆನ್ಸ್ ಇರೋ ಕಾರ್ ಇನ್ನೊಂದಿಲ್ಲ. ಇಷ್ಟು ಪವರ್ಫುಲ್ ಇಂಜಿನ್ ಜೊತೆಗೆ ಟಾಟಾ, ಮಾರುತಿ, ಹಂಡೈ, ಹೊಂಡಾ, ನಿಸಾನ್, ಟೊಯೋಟಾ, ಸ್ಕೋಡಾ, ಫೋಕ್ಸ್ವಾಗನ್ ಯಾರ ಬಳಿನೂ ಬಜೆಟ್ ಲಕ್ಸುರಿ SUV ಇಲ್ಲ. ಟಾಟಾ ಬಳಿ ಸಫಾರಿ ಇದೆಯಲ್ವಾ ಅಂತ ಕೇಳಬಹುದು. ಅದಕ್ಕೆ 700 ರೀತಿಯ ಆಫ್ ರೋಡಿಂಗ್ ಕೇಪಬಿಲಿಟೀಸ್ ಇಲ್ಲ. ಆಲ್ ವೀಲ್ ಡ್ರೈವ್ ಸಿಸ್ಟಮ್ ಕೂಡ ಇಲ್ಲ. ಸೊ ಲಕ್ಸುರಿ SUV ಸೆಗ್ಮೆಂಟ್ ನಲ್ಲಿ ಬೇರೆ ಆಪ್ಷನ್ ಅಂದ್ರೆ ರೇಂಜ್ ರೋವರ್, ಮರ್ಸಿಡೀಸ್ ಹಾಗೂ ಆಡಿ ಅಂತಹ ಕಾಸ್ಟ್ಲಿ ಬ್ರ್ಯಾಂಡ್ಗಳು. ಅದು ಬಿಟ್ರೆ ಬಜೆಟ್ ನಲ್ಲಿ ಆ ಫೀಚರ್ಸ್, ಆ ಲೆವೆಲ್ ನ ಪರ್ಫಾರ್ಮೆನ್ಸ್ ಬೇಕು ಅಂತ ಹೇಳಿದ್ರೆ XUV 700, ಥಾರ್ ರಾಕ್ಸ್, ಸ್ಕಾರ್ಪಿಯೋ N ಅಂತ ಕಾರ್ಗಳನ್ನ ಹಿಡ್ಕೊಂಡು ಮಹೀಂದ್ರ ಒಂದೇ ಕಿಂಗ್ ಆಗಿ ಮೆರೆತಿದೆ. ಅದರಲ್ಲೂ XUV 700 ಭಾರತದಲ್ಲಿ 4 ಮೀಟರ್ಗಿಂತ ಉದ್ದದ SUVಗಳ ಪೈಕಿ ಅತಿ ವೇಗವಾಗಿ 50,000 ಕೋಟಿ ರೂಪಾಯಿ ಆದಾಯ ಜನರೇಟ್ ಮಾಡಿರೋ ಕಾರ್. ಈ ದಾಖಲೆ ಸೃಷ್ಟಿಯಾದ ಟೈಮಿಗೆ ಸರಿಯಾಗಿ 700ಗೆ ಈಗ ಭರ್ಜರಿ ಟೆಕ್ನಾಲಜಿ ತುಂಬಿಸಿ 7XO ರೆಡಿ ಮಾಡಲಾಗಿದೆ. ಹಾಗೆ ಸ್ನೇಹಿತರೆ, ಎಲ್ಲ ಮೆಂಬರ್ ಓನ್ಲಿ ವಿಡಿಯೋಸ್ ಅನ್ನ ನೀವು ಕೂಡ ನೋಡೋಕೆ ಮಸ್ತ್ ಮಗ ಪ್ರೀಮಿಯಂ ಮೆಂಬರ್ಶಿಪ್ಗೆ ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೇಲೆ ಕ್ಲಿಕ್ ಮಾಡೋ ಮೂಲಕ ಸೇರಬಹುದು. ಕಾರ್ ಒಳಗೆ ಟೆಕ್ ಅಲ್ಲ, ಟೆಕ್ ಒಳಗೆ ಕಾರ್. ಸ್ನೇಹಿತರೆ, ಭಾರತದ ಮೊದಲ IC ಇಂಟರ್ನಲ್ ಕಂಬಷನ್ ಎಂಜಿನ್ ಸಾಫ್ಟ್ವೇರ್ ಡಿಫೈನ್ಡ್ ವೆಹಿಕಲ್ ಈ XUV 7XO. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ಕಾರೇ ಒಂದು ಸ್ಮಾರ್ಟ್ ಫೋನ್ ಇದ್ದ ಹಾಗೆ. ಇದರಲ್ಲಿ ಲೇಟೆಸ್ಟ್ ಸ್ಮಾರ್ಟ್ ಫೋನ್ ತರ ಕ್ವಾಲ್ಕಾಮ್ ಸ್ನ್ಯಾಪ್ ಡ್ರ್ಯಾಗನ್ ಚಿಪ್ ಹಾಕಿದ್ದಾರೆ. ಆಂಡ್ರಾಯ್ಡ್ ಸಾಫ್ಟ್ವೇರ್ ರೀತಿ ಆಡ್ರಿನಾಕ್ಸ್ ಸಾಫ್ಟ್ವೇರ್ ಇದೆ. ಈ ಸಾಫ್ಟ್ವೇರ್ ಮೂಲಕ ನಿಮ್ಮ ಕಾರಿನ ಫೀಚರ್ಸ್ ಅನ್ನ ನೀವು ಬೇಕಾದಾಗ ಅಪ್ಡೇಟ್ ಮಾಡ್ಕೋಬಹುದು. ಇದೇ ಕಾರಣಕ್ಕೆ ನಾವು ಹೇಳಿದ್ದು ಕಾರ್ ಒಳಗಡೆ ಟೆಕ್ ಇದೆಯೋ ಅಥವಾ ಟೆಕ್ ಒಳಗಡೆ ಕಾರ್ ಇದೆಯೋ ಅಂತ. ಯಾಕಂದ್ರೆ ಈ ರೀತಿ ಚಿಪ್ಸೆಟ್, ಸಾಫ್ಟ್ವೇರ್ ಹಾಗೂ ಬೇಸ್ ವೇರಿಯಂಟ್ ನಿಂದಲೇ HD ಡಿಸ್ಪ್ಲೇ ಕೊಡ್ತಿರೋ ಮೊದಲ ICE SUV ಇದು. EVಗಳಲ್ಲಿ ಈ ರೀತಿಯ ಫೀಚರ್ಸ್ ಇರೋ ಕಾರ್ ಈಗ ಆಲ್ರೆಡಿ ಇವೆ. ಆದ್ರೆ ICE ನಲ್ಲಿ ಅಂದ್ರೆ ಪೆಟ್ರೋಲ್ ಡೀಸೆಲ್ ಸುಟ್ಕೊಂಡು ಹೋಗೋ ಕಾರ್ಗಳಲ್ಲಿ ಇದೇ ಮೊದಲು. ಇಷ್ಟಕ್ಕೆ ಮುಗಿದಿಲ್ಲ, ಡಾಲ್ಬಿ ವಿಷನ್, ಡಾಲ್ಬಿ ಅಟ್ಮಾಸ್ ನ ಕಾಂಬಿನೇಷನ್ ಇದೆ. ಈ ಎರಡೂ ಫೀಚರ್ಸ್ ಅನ್ನ ಒಂದೇ ಕಾರ್ನಲ್ಲಿ ಕೊಟ್ಟಿರೋ ಮೊದಲ ICE SUV XUV 7XO. ಇದರರ್ಥ ಸಿನಿಮಾ ಥಿಯೇಟರ್ ನಲ್ಲಿ ಸಿಗೋ ಆಡಿಯೋ ಎಕ್ಸ್ಪೀರಿಯನ್ಸ್ ಹಾಗೂ ಅಷ್ಟೇ ಕ್ಲಿಯರ್ ವಿಜುವಲ್ ಎಕ್ಸ್ಪೀರಿಯನ್ಸ್ ಈ ಕಾರ್ನಲ್ಲೇ ಸಿಗುತ್ತೆ. ಇದಕ್ಕಾಗಿ ಬರೋಬ್ಬರಿ 16 ಸ್ಪೀಕರ್ಗಳ ಹಮನ್ ಕಡಾನ್
ಆಡಿಯೋ ಸಿಸ್ಟಮ್ ಅನ್ನ ಕಾರ್ನಲ್ಲಿ ಇಂಟಿಗ್ರೇಟ್ ಮಾಡಲಾಗಿದೆ. ಜೊತೆಗೆ ಬೇಸ್ ಮಾಡೆಲ್ ನಿಂದಲೇ ಮೂರು HD ಸ್ಕ್ರೀನ್ಗಳ ಲೇಔಟ್ ಸಿಗುತ್ತೆ. ಅವನ್ನೆಲ್ಲ ವಾಯ್ಸ್ ಕಂಟ್ರೋಲ್ ಮೂಲಕವೇ ಕಂಟ್ರೋಲ್ ಮಾಡೋಕೆ ಅಲೆಕ್ಸಾ ಕೂಡ ರೆಡಿ ಇದೆ. ಅಥವಾ ಸರ್ಚ್ ಮಾಡಿ ಎಂಟರ್ಟೈನ್ಮೆಂಟ್ ತಗೋತೀವಿ ಅನ್ನೋರಿಗೆ ಚಾಟ್ GPT ಯನ್ನೇ ಈ ಕಾರ್ನಲ್ಲಿ ಕೊಡಲಾಗ್ತಾ ಇದೆ. ಜೊತೆಗೆ ಸ್ಕ್ರೀನ್ ಹಿಂಬದಿ ಇರೋರಿಗೂ ಬೇಕು ಅಂತ ಹೇಳಿದ್ರೆ BYOD ಬ್ರಿಂಗ್ ಯೋರ್ ಓನ್ ಡಿವೈಸ್ ಅನ್ನೋ ಅಲ್ಲಿ ಅಡಾಪ್ಟರ್ ಗಳನ್ನ ಕೊಡಲಾಗಿದೆ. ಅಲ್ಲಿ ಚಾರ್ಜ್ ಆಗುತ್ತೆ ನಿಮ್ಮ ಡಿವೈಸ್, ಮೌಂಟ್ ಕೂಡ ಆಗುತ್ತೆ. ಮಿಡ್ ರೋ ನಲ್ಲಿ, ಸೆಕೆಂಡ್ ರೋ ನಲ್ಲಿ ಅಲ್ಲಿ ಕೂತಿರೋರು ಗಮನಿಸಿ, ಮುಂದೆ 3 ಸ್ಕ್ರೀನ್ ಇದೆಯಲ್ಲ ಅವ್ರಿಗಾಯ್ತು ಅಲ್ವಾ. ಮಧ್ಯೆ ಕೂತವರು ಕೂಡ ಫ್ರಂಟ್ ನ ಮಿಡಲ್ ಸ್ಕ್ರೀನ್ ನ ನೋಡ್ಕೋಬಹುದಲ್ವಾ. ಆದ್ರೆ ಆ ಕಡೆ ಈ ಕಡೆ ಕೂತಿರೋರು ಮಿಡ್ ರೋ ನಲ್ಲಿ, ಅವರಿಗೆ ಮುಂದಿನ ಸೀಟ್ ನ ಹಿಂಭಾಗದಲ್ಲಿ ಈ ಡಿವೈಸ್ ನ ಮೌಂಟ್ ಮಾಡೋಕೆ ಅವ್ರವ್ರ ಟ್ಯಾಬ್ ನ ಫೋನ್ ನ ಮೌಂಟ್ ಮಾಡ್ಕೋಬಹುದು. ಅಲ್ಲಿ ಅಷ್ಟು ಮಾತ್ರ ಅಲ್ಲ, 4 ಕಡೆ ಕೂತವ್ರು 4 ತರದ್ದು ಮೂವಿ ಪ್ಲೇ ಮಾಡಿದ್ರೆ ಹೆಂಗಾಗತ್ತೆ ಹೇಳಿ, ಮಿಕ್ಸಪ್ ಆಗತ್ತಲ್ವಾ. ಸೊ ಅಷ್ಟು ಜನ ಒಂದೇ ಕ್ರಿಕೆಟ್ ಮ್ಯಾಚ್ ಅನ್ನ ಅಷ್ಟು ಸ್ಕ್ರೀನ್ ನಲ್ಲಿ ಅಟ್ ಎ ಟೈಮ್ ಸೇಮ್ ಪ್ಲೇ ಮಾಡೋಕ್ಕಾಗುತ್ತೆ. ಅಷ್ಟು ಸ್ಕ್ರೀನ್ಸ್ ಅಲ್ಲಿ ಅದೇ ಕಾರ್ನ ಅದ್ಭುತವಾದ ಸೌಂಡ್ ಸಿಸ್ಟಮ್ನೊಂದಿಗೆ, ಡಾಲ್ಬಿ ಅಟ್ಮೋಸ್ ಮತ್ತು ವಿಷನ್ ನೊಂದಿಗೆ ಅಷ್ಟು ಡಿವೈಸ್ ಅಲ್ಲಿ ಫ್ರಂಟ್ 3 ಸ್ಕ್ರೀನ್ ಮತ್ತು ಮಿಡ್ ರೋನ ಅಂದ್ರೆ ಸೆಕೆಂಡ್ ರೋನ 2 ಸ್ಕ್ರೀನ್ಗಳಲ್ಲಿ ನೀವು ಎಂಟರ್ಟೈನ್ಮೆಂಟ್ ಅಥವಾ ಕ್ರಿಕೆಟ್ ಮ್ಯಾಚ್ ಅಥವಾ ಎನಿಥಿಂಗ್ ನೀವು ಎಂಜಾಯ್ ಮಾಡ್ಬೋದು. ಅಥವಾ ವರ್ಕ್ ಫ್ರಮ್ ಕಾರ್ ಮಾಡೋರು ಟ್ರಾವೆಲಿಂಗ್ ಟೈಮ್ನಲ್ಲಿ ಆ ಮೌಂಟ್ನ ಯೂಸ್ ಮಾಡ್ಕೋಬಹುದು. 120 ಸೇಫ್ಟಿ ಫೀಚರ್ಸ್, ನಿದ್ದೆ ಮಾಡೋ ಡ್ರೈವರ್ಗಳಿಗೆ ಅಲರ್ಟ್. ಸ್ನೇಹಿತರೆ, ಬರೋಬ್ಬರಿ 120 ಸೇಫ್ಟಿ ಫೀಚರ್ಸ್, ಈ ಪೈಕಿ 75 ಫೀಚರ್ಸ್ ಬೇಸ್ ವೇರಿಯಂಟ್ ಅಲ್ಲೂ ಕೊಡ್ತಿದ್ದಾರೆ. ಜೊತೆಗೆ 7 ಏರ್ ಬ್ಯಾಗ್ಗಳು, ಎಲೆಕ್ಟ್ರಾನಿಕ್ ಸ್ಟೆಬಿಲಿಟಿ ಪ್ರೋಗ್ರಾಮ್, ಹಿಲ್ ಡೆಸೆಂಟ್ ಕಂಟ್ರೋಲ್, ಡ್ರೈವರ್ ನಿದ್ರೆ ಮಾಡಿದ್ರೆ ಅಲರ್ಟ್ ಕೊಡೋ ಸಿಸ್ಟಮ್ ಇದೆ, ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಕೂಡ ಇದೆ. ಹೀಗೆ ಸೇಫ್ಟಿ ಫೀಚರ್ಗಳ ಲಿಸ್ಟ್ ಬಹಳ ದೊಡ್ಡದಿದೆ. ಅದೇ ರೀತಿ ಲೆವೆಲ್ 2 ADAS ಸಿಸ್ಟಮ್ ಕೂಡ 7XO ನಲ್ಲಿ ಇದೆ. ಏನೋ ಲಕ್ಸುರಿ ಬಗ್ಗೆ 2 ಮಾತೇ ಇಲ್ಲ. ಇದರಲ್ಲಿ ಕ್ವೈಟ್ ಮೋಡ್ ಅನ್ನೋ ಫೀಚರ್ ಇದೆ. ಅಂದ್ರೆ ಒಂದು ವೇಳೆ ಹಿಂದಿನ ಸೀಟ್ ನಲ್ಲಿ ಕೂತಿರೋರು ನಿದ್ದೆಗೆ ಜಾರಿದ್ರೆ ಅವ್ರಿಗೆ ಡಿಸ್ಟರ್ಬ್ ಆಗದಂತೆ ಮುಂದಿನ ಸೀಟ್ಗಳಲ್ಲಿ ಮಾತ್ರ ಆಡಿಯೋ ಬರೋ ತರ ಸೆಟ್ ಮಾಡ್ಕೋಬಹುದು. ಜೊತೆಗೆ ಮುಂದೆ ಹಾಗೂ ಹಿಂದೆ ವೆಂಟಿಲೇಟೆಡ್ ಸೀಟ್ಗಳಿವೆ, ಸಪರೇಟ್ ಕ್ಲೈಮೇಟ್ ಕಂಟ್ರೋಲ್ ಇದೆ, ಬಿಸಿಲು ಒಳಗೆ ಬೀಳದೇ ಇರೋ ತರ ಸನ್ ಶೇಡ್ಗಳಿವೆ, ಆಟೋಮ್ಯಾಟಿಕಲಿ ರಿಟ್ರಾಕ್ಟ್ ಆಗ್ತವೆ ಇವು. ಅಲ್ಲದೆ ನೀವು ಈ ಕಾರ್ ಕೀಯನ್ನ ಜೇಬಲ್ಲಿ ಇಟ್ಕೊಂಡು ಕಾರ್ ಹತ್ರ ಹೋದ್ರೆ ಸಾಕು, ಆಟೋಮ್ಯಾಟಿಕಲಿ ಕಾರ್ ಅನ್ಲಾಕ್ ಆಗಿ ಡೋರ್ ಹ್ಯಾಂಡಲ್ಗಳು ಆಚೆ ಬರ್ತವೆ. ಜೊತೆಗೆ ನೀವು ಕಾರ್ನಿಂದ ದೂರ ಹೋದ್ರೆ ಆಟೋಮ್ಯಾಟಿಕಲಿ ಕಾರ್ ಲಾಕ್ ಆಗುತ್ತೆ. ಬಂತು ಡಾವಿಂಚಿ ಸಸ್ಪೆನ್ಷನ್, ಕಾರ್ ಒಳಗಡೆ ವಿಮಾನದ ಫೀಲ್. ಸ್ನೇಹಿತರೆ, XUV 700 ಕಂಫರ್ಟ್ ಗೆ ಫೇಮಸ್ ಆಗಿರೋದ್ರಿಂದ, ಅಂದ್ರೆ ಅದು ಅದ್ಭುತವಾದ ಸಸ್ಪೆನ್ಷನ್ ಸೆಟಪ್. ಅದಕ್ಕೆ ಸ್ಪಿರಿಟೆಡ್ ಡ್ರೈವಿಂಗ್ ಮಾಡ್ಬೇಕಾ ನೀವು, ಅದಕ್ಕೂ ಸಪೋರ್ಟ್ ಮಾಡುತ್ತೆ. ಹಾಗೆ ಕಂಫರ್ಟ್ ಕೂಡ ಇದೆ. 2ರ ಬ್ಯಾಲೆನ್ಸ್ ಇದು. ತೀರಾ ಕಂಫರ್ಟ್ ಮಾಡೋಕೆ ಹೋಗಿ ಸಾಫ್ಟ್ ಮಾಡಿಬಿಟ್ರೆ ಸ್ಲೋ ಸ್ಪೀಡ್ಗೆ ಓಕೆ, ಹೈ ಸ್ಪೀಡ್ನಲ್ಲಿ ಕಂಟ್ರೋಲಿಗೆ ಅದಷ್ಟು ಮಜಾ ಬರೋದಿಲ್ಲ. ಸ್ಪಿರಿಟೆಡ್ ಡ್ರೈವಿಂಗಿಗೂ ಚೆನ್ನಾಗಾಗಲ್ಲ, ತುಂಬ ಸಾಫ್ಟ್ ಇದೆ ಸಸ್ಪೆನ್ಷನ್. ಜೊತೆಗೆ ಹೈ ಸ್ಪೀಡ್ನಲ್ಲಿ ತೂಗಿಸುತ್ತೆ, ತುಂಬ ಜನಕ್ಕೆ ಹೊರಗೆ ಹಾಕೋಣ ಅನ್ನೋ ಫೀಲ್ ಆಗುತ್ತೆ. ಆದರೆ ಆ ಬ್ಯಾಲೆನ್ಸ್ ಅಚೀವ್ ಮಾಡೋದು ತುಂಬ ಕಷ್ಟ. ತೀರಾ ಸ್ಟಿಫ್ ಮಾಡಿದ್ರೆ ಡ್ರೈವ್ ಮಾಡೋರಿಗೆ ಮಜಾ ಬರುತ್ತೆ, ಉಳಿದವ್ರನ್ನೆಲ್ಲ ಕಷ್ಟ. ಅದು 2ರ ನಡುವಿನ ಅದ್ಭುತವಾದ ಬ್ಯಾಲೆನ್ಸ್ ಆಗಿತ್ತು 700. ಈಗ ಹೊಸ ಕಾರ್ನಲ್ಲೂ ಕೂಡ ಅದಕ್ಕೆ ತಕ್ಕಂತೆ ಜಗತ್ತಲ್ಲೇ ಮೊದಲ ಬಾರಿಗೊಂದು ಟೆಕ್ನಾಲಜಿಯನ್ನು ಪರಿಚಯಿಸಲಾಗಿದೆ. ಅದೇ ಡಾವಿಂಚಿ ಸಸ್ಪೆನ್ಷನ್ ಸಿಸ್ಟಮ್. ಹೆಸರೆಲ್ಲ ಕೇಳಿದೀವಿ ಅಂತ ಅನ್ಸುತ್ತಲ್ಲ. ಮೊನಾಲಿಸಾ ಪೇಂಟಿಂಗ್ ಮಾಡಿರೋ ಆರ್ಟಿಸ್ಟ್ ಹೆಸರು ಲಿಯೋನಾರ್ಡೋ ಡಾವಿಂಚಿ. ಡಾವಿಂಚಿ ಕಲೆ ಮತ್ತು ವಿಜ್ಞಾನವನ್ನು ಹೇಗೆ ಸಮತೋಲನ ಮಾಡಿ ಬ್ಲೆಂಡ್ ಮಾಡ್ತಿದ್ರು, ಅದೇ ರೀತಿ ಸಸ್ಪೆನ್ಷನ್ ಸೆಟಪ್ ಪರ್ಫಾರ್ಮೆನ್ಸ್ ಹಾಗೂ ಕಂಫರ್ಟ್ ಎರಡನ್ನೂ ಬ್ಯಾಲೆನ್ಸ್ ಮಾಡುತ್ತೆ ಅನ್ನೋದು ಮಹೀಂದ್ರಾ ಉದ್ದೇಶ. ಇದೊಂದು ಇಂಟೆಲಿಜೆಂಟ್ ವಾಲ್ ಬೇಸ್ಡ್ ಡ್ಯಾಂಪಿಂಗ್ ಸಿಸ್ಟಮ್. ಅಂದರೆ ರಸ್ತೆ ಎಷ್ಟೇ ಗುಂಡಿ ಬಿದ್ದಿದ್ರು ಕೂಡ ಈ ಸಸ್ಪೆನ್ಷನ್ ಆ ರಸ್ತೆಗೆ ತಕ್ಕಂತೆ ತನ್ನಂತಾನು ಅಡಾಪ್ಟ್ ಮಾಡಿಕೊಡುತ್ತೆ, ರಿಯಲ್ ಟೈಮ್ನಲ್ಲಿ ಗ್ರಹಿಸಿ ರೆಸ್ಪಾಂಡ್ ಮಾಡುತ್ತೆ ಅಂತ ಮಹೀಂದ್ರಾ ಹೇಳ್ತಿದೆ. ಹಾಗೆ ಹೈ ಸ್ಪೀಡ್ನಲ್ಲಿ ಹೋಗುವಾಗ ಕಾರ್ ಬಾಡಿ ರೋಲ್ ಆಗೋದನ್ನ ಕೂಡ ಇದು ತಡೆಯುತ್ತೆ. ಏನೋ ಫೇಸ್ ಲಿಫ್ಟ್ ಅಂದಮೇಲೆ ಹೊರಗಿನ ಡಿಸೈನ್ ಕೂಡ ಹೈಲೈಟ್ ಆಗಿರುತ್ತೆ. XUV 7XO 700ಗಿಂತ ತೀರಾ ಡಿಫ್ರೆಂಟ್ ಇಲ್ಲ, ಆ ಸಿಲೋಟ್ ಸೇಮ್ ಇದೆ. ಕಾರ್ ಮುಂದಿನ ಗ್ರಿಲ್ಗೆ ಸ್ವಲ್ಪ ಅಗ್ರೆಸಿವ್ ಲುಕ್ ಮತ್ತು ಹೊಸ ರೀತಿಯ LED ಹೆಡ್ ಲ್ಯಾಂಪ್ ಗಳನ್ನ ಕೊಟ್ಟಿದ್ದಾರೆ. ಹೊಸ ಡೇ ಟೈಮ್ ರನ್ನಿಂಗ್ ಲ್ಯಾಂಪ್ಸ್ ನ ಕೊಟ್ಟಿದ್ದಾರೆ. ಅಲಾಯ್ ವೀಲ್ ಗಳಿಗೆ ಹೊಸ ಲುಕ್ ಇದೆ. ಅದೇ ರೀತಿ ಕಾರ್ ಹಿಂದಿನ ಲೈಟ್ ಗಳಲ್ಲಿ ಸ್ವಲ್ಪ ಬದಲಾವಣೆ ಮಾಡಲಾಗಿದೆ. ಬಿಟ್ರೆ ಕಾರ್ನ ಉದ್ದ ಅಳತೆಯಲ್ಲಿ ಹೆಚ್ಚು ಬದಲಾವಣೆ ಇಲ್ಲ. ಇನ್ನು ಕಡೆಯದಾಗಿ ಪ್ರೈಸಿಂಗ್, ಆಗ್ಲೇ ಹೇಳಿದ ಹಾಗೆ 13.5 ಲಕ್ಷದಿಂದ ಶುರುವಾಗ್ತಾ ಇದೆ. ಇಂಟ್ರೊಡಕ್ಟರಿ ಪ್ರೈಸ್ ನಲ್ಲಿ ಈ ಕಾರ್ ಬರ್ತಾ ಇದೆ. ಆದ್ರೆ ಮೊದಲ 40,000 ಡೆಲಿವರಿಗೆ ಮಾತ್ರ ಈ 13.5 ಲಕ್ಷದ ಆಫರ್ ಪ್ರೈಸ್ ಸಿಗ್ತಾ ಇದೆ ಜನವರಿ 14ರಿಂದ. ನಿಮ್ಮ ಗಮನಕ್ಕಿರ್ಲಿ, ಮುಂಚೆ MX ಅನ್ನೋ ಒಂದು ವೇರಿಯಂಟ್ ಇತ್ತು, ಅದ್ರಲ್ಲಿ ಜಾಸ್ತಿ ಫೀಚರ್ಸ್ ಇರಲಿಲ್ಲ, ಅದು ಕಮ್ಮಿಗೆ ಸಿಗ್ತಾ ಇತ್ತು. ಅದನ್ನ ಡಿಸ್ಕಂಟಿನ್ಯೂ ಮಾಡಿಬಿಟ್ಟಿದ್ದಾರೆ. AX ಇಂದಾನೇ ಲೈನ್ ಅಪ್ ಶುರುವಾಗುತ್ತೆ. ಅಂದ್ರೆ ಬೇಸ್ ವೇರಿಯಂಟ್ ಅಲ್ಲೂ ಕೂಡ ಬೇಸಿಕ್ಸ್ ಎಲ್ಲ ಕವರ್ ಆಗೋ ರೀತಿ ಫೀಚರ್ಸ್ ಅನ್ನ ಕೊಡ್ತಾ ಇದ್ದಾರೆ. ಜನವರಿ 14ರಿಂದ ಸಂಕ್ರಾಂತಿಗೆ ಬುಕಿಂಗ್ಸ್ ಅನ್ನ ಓಪನ್ ಮಾಡ್ತಾ ಇದ್ದಾರೆ. ಕೆಲವು ವೇರಿಯಂಟ್ಗಳು ಅದೇ ದಿನ ಡೆಲಿವರಿ ಕೂಡ ಆಗುತ್ತೆ ಪ್ರೀ ಬುಕಿಂಗ್ ಮಾಡಿದವರಿಗೆ. ಹಾಗಿದ್ರೆ ಎಷ್ಟು ವೇರಿಯಂಟ್ಸ್ ಇವೆ? ಆಲ್ಮೋಸ್ಟ್ 16 ವೇರಿಯಂಟ್ಸ್ ಇವೆ. ಪೆಟ್ರೋಲ್ ವೇರಿಯಂಟ್ 13.66 ಲಕ್ಷದಿಂದ ಶುರುವಾದ್ರೆ ಡೀಸೆಲ್ 14.96 ಲಕ್ಷದಿಂದ ಶುರುವಾಗುತ್ತೆ. ಇದು ಗ್ರೇಟ್ ಪ್ರೈಸಿಂಗ್ ಇದು ಈ ಡಿ ಸೆಗ್ಮೆಂಟ್ ನ SUVಗೆ. ಹುಂಡೆ ಆಮೇಲೆ ಕಿಯಾದವರು
ಮಾರುತಿಯವರು, ಟೊಯೋಟೋದವರು ಸಿ ಸೆಗ್ಮೆಂಟ್ ಗಾಡಿಗಳನ್ನು ಮಾರ್ತಾರೆ ಈ ಪ್ರೈಸ್ಗೆ. ಯೂಶ್ವಲಿ ಕ್ರೆಟಾ, ವಿಟಾರಾ, ಸೆಲ್ಟೋಸ್, ಅರ್ಬನ್ ಕ್ರೂಸರ್ ಇವೆಲ್ಲ ಬರ್ತವೆ. ಅಪ್ಪರ್ ಸೆಗ್ಮೆಂಟ್ನ ಗಾಡಿ ಅಲ್ಲಿ ಬಂದು ಅಂದ್ಕೊಂಡು ಎಲ್ಲ ಮಾರ್ಕೆಟ್ನ ನುಂಗ್ತಾ ಇದೆ. ಟಾಪ್ ಎಂಡ್ ವೇರಿಯಂಟ್ ಸ್ವಲ್ಪ ರೇಟ್ ಜಾಸ್ತಿ ಆಗುತ್ತೆ, 24,92,000 ರೂಪಾಯಿ ಆಗುತ್ತೆ ಟಾಪ್ ಎಂಡ್ಗೆ ಹೋದಾಗ. ಒಂದಷ್ಟು ವೇರಿಯಂಟ್ಗಳ ಬೆಲೆಯನ್ನು ಕೂಡ ನೀವೀಗ ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀರಾ. ಒಟ್ಟಾರೆ ಸ್ನೇಹಿತರೆ, ಪ್ರೀಮಿಯಂ SUV ಸೆಗ್ಮೆಂಟ್ಗಳಲ್ಲಿ ಕಾರ್ ಮಾರೋದಕ್ಕೆ ಬೇರೆಯವರು ಪರದಾಡ್ತಿದ್ದಾರೆ. ಪ್ರೀಮಿಯಮೈಸೇಷನ್ ತುಂಬಾ ಕಷ್ಟ ಆಗ್ತಿದೆ ಬೇರೆಯವರಿಗೆ. ಮಾಸ್ ಮಾರ್ಕೆಟ್ ಕಾರ್ನೇ ಜೀವನ ಮಾಡ್ಕೊಂಡಿದ್ದಾರೆ ತುಂಬಾ ಬ್ರ್ಯಾಂಡ್ಗಳು. ಅಷ್ಟು ಸುಲಭ ಇಲ್ಲ ಲಕ್ಸುರಿ ಗಾಡಿ ಮಾರ್ತೀವಿ ಅಂತ ಹೇಳಿ ಒಂದು ಇಂಡಿಯನ್ ಬ್ರ್ಯಾಂಡ್ ಪ್ರಯತ್ನ ಪಡೋದು ಅಂತ ಹೇಳಿದ್ರೆ ತುಂಬ ಕಷ್ಟ. ಅಷ್ಟು ಕೊಟ್ಟು ಈ ಬ್ರ್ಯಾಂಡ್ ತಗೋಬೇಕಾ, ನಾವು ಜರ್ಮನ್ ನೋಡ್ತೀವಿ ಅನ್ನೋ ಮೈಂಡ್ ಸೆಟ್ ತುಂಬ ಜನಕ್ಕಿದೆ. ಅಂಥ ಟೈಮ್ನಲ್ಲಿ ಇಷ್ಟೊಂದು ತಾಂತ್ರಿಕ ಅಪ್ಡೇಟ್ಗಳನ್ನು ಕಮ್ಮಿ ಬೆಲೆಗೆ ಕೊಡೋ ಮೂಲಕ ಡಿ ಸೆಗ್ಮೆಂಟ್ ಗಾಡಿಯನ್ನು ಸಿ ಸೆಗ್ಮೆಂಟ್ ಪ್ರೈಸಿಂಗ್ನಲ್ಲಿ ಮಾರೋ ಮೂಲಕ ಮಾರ್ಕೆಟ್ನ ಕ್ಯಾಪ್ಚರ್ ಮಾಡ್ಕೊಂಡಿದೆ ಮಹೀಂದ್ರಾಗಿಂತ ಜಾಸ್ತಿ ಕಾರ್ಗಳನ್ನು ಮಾರೋ ಕಂಪನಿಗಳು ಬೇರೆ ಇರಬಹುದು, ಆದರೆ ಆ ಸೆಗ್ಮೆಂಟ್ ವೈಸ್ ತೆಗೆದು ನೋಡಬೇಕು ಯಾವ ಕೆಟಗರಿಯಲ್ಲಿ ಮಾರ್ತಿದ್ದಾರೆ, ಯಾವ ರೇಟ್ನ ಕಾರ್ ಮಾರ್ತಿದ್ದಾರೆ ಅಂತ ಹೇಳಿ. 8 ಲಕ್ಷದ ಕಾರನ್ನು ಸಿಕ್ಕಾಪಟ್ಟೆ ಮಾರೋದಕ್ಕೂ 20-25 ಲಕ್ಷದ ಕಾರ್ಗಳನ್ನು ಮಾರೋದಕ್ಕೂ ಬಹಳ ವ್ಯತ್ಯಾಸ ಇದೆ. ಅವೆಲ್ಲ ಸ್ವಲ್ಪ ಪ್ರೀಮಿಯಂ ಬರ್ತಾವೆ ಇವೆಲ್ಲ. ಅಲ್ಲಿ ಒಂದು ಇಂಡಿಯನ್ ಬ್ರ್ಯಾಂಡ್ ಮೇಲೆ ನಂಬಿಕೆ ಇಟ್ಟು ಜನ ತಗೊಳ್ಳೋದು ಅಂತ ಹೇಳಿದ್ರೆ ದೊಡ್ಡ ಸಾಧನೆ. ಆ ವಿಚಾರದಲ್ಲಿ ಮಹೀಂದ್ರಾ ಇತ್ತೀಚಿನ ವರ್ಷಗಳಲ್ಲಿ, ಕಳೆದ 5-6 ವರ್ಷಗಳಲ್ಲಿ ಮಾಡಿರೋ ಸಾಧನೆಯನ್ನು, ಪ್ರಗತಿಯನ್ನು ನಾವು ಅಪ್ರಿಷಿಯೇಟ್ ಮಾಡಲೇಬೇಕು. ಈ ಗಾಡಿ ಬಗ್ಗೆ ನಿಮಗೇನು ಅನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಆಪ್ಷನ್ ಮೂಲಕ ಸೇರ್ಬೋದು. ಸೇರಿದ ನಂತರ ನೀವು ನಮ್ಮ ಹೈ ಕ್ವಾಲಿಟಿ ವೀಕ್ಲಿ ಬಿಸ್ನೆಸ್ ಬುಲೆಟಿನ್, ಬಿಸ್ ನ್ಯೂಸ್, ಹಾಗೆ ಕರೆಂಟ್ ಪವರ್ ಸ್ಪೆಷಲ್ ಪ್ರೋಗ್ರಾಮ್ ಹಾಗೂ ಇತರ ಸ್ಪೆಷಲ್ ಕಾಂಟೆಂಟನ್ನು, ಸ್ಪೆಷಲ್ ವಿಡಿಯೋಸನ್ನು ಕೂಡ ನೋಡೋಕೆ ಶುರು ಮಾಡ್ಬೋದು. ಆಸಕ್ತರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಚೆಕ್ ಮಾಡಿ. ಮತ್ತೆ ಭೇಟಿ ಆಗ್ತಿರೋಣ ಸ್ನೇಹಿತರೆ. ನಮಸ್ತೆ.